Hello students, welcome to HSB YouTube channel. ಈ ವಿಡಿಯೋ it's all about the general characteristics of phylum Hemichordata. ಏನಿದು Hemichordata? ಬನ್ನಿ, let's decode the term Hemichordata and learn a general characteristics of phylum Hemichordata. ಮೊದಲಿಗೆ what is this Hemichordata? ಏನಿದು ಹೆಮಿ ಅಂತಂದ್ರೆ ಮಕ್ಕಳೇ, ಹೆಮಿ is nothing but half. ನೀವೆಲ್ಲರೂ ಕೂಡ ಮ್ಯಾಥಮ್ಯಾಟಿಕ್ಸ್ನ ಜಾಮೆಟ್ರಿ ಕ್ಲಾಸಸ್ಗಳಲ್ಲಿ ಹೆಮಿಸ್ಪಿಯರ್ ಅಂತ ಕೇಳಿರ್ತೀರ, ಅಥವಾ ಜಿಯೋಗ್ರಫಿಯಲ್ಲಿ ಯು ವುಡ್ ಹ್ಯಾವ್ ಬಿನ್ ಲರ್ನ್ಡ್ ಸದರ್ನ್ ಹೆಮಿಸ್ಪಿಯರ್ ಆರ್ ದ ನಾರ್ದರ್ನ್ ಹೆಮಿಸ್ಪಿಯರ್. ಹೆಮಿಸ್ ಅಥವಾ ಹೆಮಿ ಅಂತಂದರೆ ಹಾಫ್ ಅಂತ ಅರ್ಥ. ಹಾಗಿದ್ರೆ ವಾಟ್ ಇಸ್ ದ ವರ್ಡ್ ಕಾರ್ಡೇಟಾ? ನಮಗೆ ಗೊತ್ತಿರೋದೊಂದೇ, ಕಾರ್ಡೇಟಾ ಇಸ್ ಅ 11th ಫೈಲಮ್ ಇನ್ ಆರ್ ಲಿಸ್ಟ್. ನಾವು ಲಿಸ್ಟ್ ಮಾಡಿರ್ತಕ್ಕಂಥ ಫೈಲಮ್ಗಳಲ್ಲಿ ಕಟ್ಟ ಕಡೆಯ ಫೈಲಮ್ ಕಾರ್ಡೇಟಾ, ದಟ್ ಈಸ್ ವಾಟ್ ವಿ ನೋ. ಹಾಗಿದ್ರೆ ಕಾರ್ಡೇಟಾ ಅಂದ್ರೇನು ಮಕ್ಕಳೇ? ದ ವರ್ಡ್ ಕಾರ್ಡ್ ಸ್ಟ್ಯಾಂಡ್ಸ್ ಫಾರ್ ರಾಡ್ ಲೈಕ್ ಸ್ಟ್ರಕ್ಚರ್. ಹೌದು, ಕಾರ್ಡ್ ಅಂತಂದ್ರೆ ರಾಡ್ ಲೈಕ್ ಸ್ಟ್ರಕ್ಚರ್ ಅಥವಾ ಸ್ಟ್ರಿಂಗ್ ಲೈಕ್ ಸ್ಟ್ರಕ್ಚರ್ ಅನ್ನ ನಾವು ಕಾರ್ಡ್ ಅಂತ ಕರೀತೇವೆ. ಮಕ್ಕಳೇ, ಏನಿದು ಹಾಫ್ ರಾಡ್ ಲೈಕ್ ಸ್ಟ್ರಕ್ಚರ್? ಐ ಜಸ್ಟ್ ವಾಂಟ್ ಯು ಟು ನೋ. ರಿಮೆಂಬರ್, hemichordates are the phylum who have a characteristic half of like that of a chordate. So ಇವರನ್ನು ನಾವು ಒಂಥರ ಅರ್ಧಂಬರ್ಧ chordates ಅಂತ ಹೇಳ್ಬೋದು. My friends, listen, they are not completely chordates, they are not at all chordates, but they have something chordate like character. ಇದರ ಬೇಸ್ ಇಟ್ಕೊಂಡೆ ಅರ್ಲಿಯರ್ ಏನ್ ಮಾಡಿದ್ರು ಮಕ್ಕಳೇ ಗೊತ್ತಾ? ಈ ಹೆಮಿಕಾರ್ಡೇಟಾವನ್ನ ಅರ್ಲಿಯರ್ ದೇ ನೇಮ್ಡ್ ಇಟ್ ಆಸ್ ಅ ಸಬ್ ಫೈಲಮ್ ಕಾರ್ಡೇಟಾ, ಸಾರಿ ಸಬ್ ಫೈಲಮ್ ಹೆಮಿಕಾರ್ಡೇಟಾ ಅಂತ ಮಾಡಿದ್ರು. ಅಂದ್ರೆ ಮುಂಚೆ ಫೈಲಮ್ ಕಾರ್ಡೇಟಾದ ಕೆಳಗಡೆ ಇದು ಸಬ್ ಫೈಲಮ್ ಹೆಮಿಕಾರ್ಡೇಟಾ ಆಗಿತ್ತು ಆಗ. ಬಟ್ ಆದ್ರೆ ಈಗ ಏನ್ ಮಾಡಿದೀವಿ, ವಿ ಮೇಡ್ ಇಟ್ ಆಸ್ ಅ ಸಪರೇಟ್ ಫೈಲಮ್. ಈಗ ನೋಡಿ, ನಾವು ಇದನ್ನ ಸಪರೇಟ್ ಫೈಲಮ್ ಆಗಿ ಮಾಡ್ಕೊಂಡಿದ್ದೇವೆ. ಬಿಕಾಸ್ ಇಟ್ ಇಸ್ ನಾಟ್ ಅ ಟ್ರೂ ಕಾರ್ಡೇಟ್. ಅದು ಟ್ರೂ ಕಾರ್ಡೇಟ್ ಅಲ್ಲ. ಯಾವುದೋ ಒಂದೆರಡು ಕಾರ್ಡೇಟ್ ಲೈಕ್ ಕ್ಯಾರೆಕ್ಟರ್ ಇದೆ ಅಂದ ಮಾತ್ರಕ್ಕೆ ಅವ್ರನ್ನ ಕಾರ್ಡೇಟ್ ಅಂತ ಹೇಳಲಿಕ್ಕೆ ಆಗ್ತದ? ಇಲ್ಲ. ಬಟ್ ದೇ ಹ್ಯಾವ್ ಸಮಥಿಂಗ್ ಲೈಕ್ ಅ ಕಾರ್ಡೇಟ್ ಕ್ಯಾರೆಕ್ಟರ್. ಅದು that's what we're going to learn. That's why the term chordata is here. So that is what the etymology of the term hemichordata. Coming to the general characteristics of phylum Hemichordata ಮಕ್ಕಳೇ, ಮೊದಲನೇದಾಗಿ ನಾವು ಕಳೆದ ವಿಡಿಯೋ ನೋಡಿದ್ವಿ, ಎಕೈನೋಡರ್ಮೇಟಾ ಹ್ಯಾಬಿಟಾಟ್ ಹೇಳಿದಾಗ ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಅಂತ ಮಾತಾಡಿದ್ವಿ. ಎಸ್, ದಿಸ್ ಗ್ರೂಪ್ ಆಫ್ ಆರ್ಗಾನಿಸಮ್ ಇಸ್ ಆಲ್ಸೋ ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಅಂತಂದ್ರೆ ಇವರು ಕೂಡ ಮಕ್ಕಳೇ ಸಮುದ್ರದ ನೀರಿನಲ್ಲಿ ಕಾಣಿಸ್ತಾರೆ. ಸೊ ದೇ ಆರ್ ಪ್ರೆಸೆಂಟ್ ಇನ್ ದ ಮೆರೈನ್ ಹ್ಯಾಬಿಟಾಟ್. ಡನ್. ನೌ ಫಂಡಮೆಂಟಲ್ ಫೀಚರ್ಸ್ ನೋಡಿ. Bilaterally symmetrical, only one plane can divide the organism into two equal half. So ನಾವು ಅದಕ್ಕೆ ಅದನ್ನ bilaterally symmetrical ಅಂತ ಕರಿತೀವಿ. Same code, BOS CT, no changes in this phylum also. OS ಏನಂತ ಬರೆಯೋಣ? OS is organ system level of body organization. C ಅಂತ ಕೊಟ್ಟಿದ್ದಾರಲ್ವಾ, ದಟ್ ಈಸ್ ಸಿಲೋಮೇಟ್. ಸೊ ನೆನಪಿರ್ಬೋದು ನಿಮಗೆ, ಸೀಲೋಮ್ ಇಸ್ ಆಲ್ಸೋ ಫರ್ದರ್ ಡಿವೈಡೆಡ್. ಟ್ರೂ ಸೀಲೋಮ್ ಇದೆ, ಯೂಸಿಲೋಮ್ ಅಂತ ಹೇಳ್ತೀವಿ. ಅದರಲ್ಲಿ ಇವ್ರ ಮಕ್ಕಳೇ ಎಂಟಿರೋಸೀಲಸ್, ನಾಪ್ಕ ಇಟ್ಕೊಳ್ಳಿ, ಎಂಟಿರೋಸೀಲಸ್. ಜಸ್ಟ್ ಲೈಕ್ ಇವರ ಎಕೈನೋಡರ್ಮ್ಸ್, ಇವರು ಕೂಡ ಎಂಟಿರೋಸೀಲಸ್ ಇರ್ತಾರೆ. ಅಂಡ್ ಥರ್ಡ್ ಕ್ಯಾರೆಕ್ಟರ್ ಟಿ, ದಟ್ ಈಸ್ ಟ್ರಿಪ್ಲೋಬ್ಲಾಸ್ಟಿಕ್. ಎಷ್ಟು ಜರ್ಮ್ ಲೇಯರ್ ಇರುತ್ತೆ ಟ್ರಿಪ್ಲೋಬ್ಲಾಸ್ಟಿಕ್ ಅಂತಂದ್ರೆ 3 ಜರ್ಮ್ ಲೇಯರ್ಗಳನ್ನ ನಾವು ನೋಡ್ತೇವೆ. ಸೊ ವಿ ಗಾಟ್ ದ ಫಂಡಮೆಂಟಲ್ಸ್. ಹ್ಯಾಬಿಟಾಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಅಂಡ್ ಫಂಡಮೆಂಟಲ್ ಇಸ್ ಅಗೈನ್ BOS CT. Now coming to the next aspect, that is body division. ಮಕ್ಕಳು ಇಲ್ಲಿ look at the picture. Picture ಅನ್ನು ನೋಡಿ, you will easily understand. Body is divided into 3 regions. ಯಾವ್ದು? You can see the first one, we call it as a proboscis, something like a head, but it's not a head, it's a proboscis. ತದನಂತರ ಮಧ್ಯದಲ್ಲಿ ಮಕ್ಕಳು you can see a column. ನಾಪ್ಕ ಇಟ್ಕೊಳ್ಳಿ, a very important structure. I'll tell you why. The last one we call it as a trunk. ಕಾಣಿಸ್ತಿರ್ಬೋದು, trunk. Okay, it's somewhat like a tail. ಆ ಕಡೆ ಭಾಗವನ್ನು ನಾವು ಟ್ರಂಕ್ ಅಂತ ಕರಿತೀವಿ. ಸೊ ಬಾಡಿ ಇಸ್ ಡಿವೈಡೆಡ್ ಇಂಟು ಹೌ ಮೆನಿ ರೀಜನ್ಸ್ ಹಿಯರ್? 3 ರೀಜನ್ಗಳಾಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಪ್ರೊಬೋಸಿಸ್, ಕಾಲರ್ ಅಂಡ್ ಟ್ರಂಕ್. ನೆನ್ಪಿಟ್ಕೋಬೇಕು ಮಕ್ಕಳು. ಅಂಡ್ ಆಫ್ಟರ್ ದಟ್ ರಿಮೆಂಬರ್ ದಿಸ್ ಕೀ ಪಾಯಿಂಟ್. ಬಾಡಿ ಇಸ್ ಡಿವೈಡೆಡ್ ಬಟ್ ಇಟ್ ಇಸ್ ನಾಟ್ ಶೋಯಿಂಗ್ ಎನಿ ಸೆಗ್ಮೆಂಟೇಷನ್. ಸೊ ಅನ್ಸೆಗ್ಮೆಂಟೆಡ್. ನೋಡಿ, ಅನಿಮಲ್ ನಾವು ಆಗ್ಲೇ ನೋಡಿದಾಗ ಇಟ್ ವಾಸ್ ಅಪಿಯರಿಂಗ್ ಲೈಕ್ ಅ ವರ್ಮ್, ಕರೆಕ್ಟ್ ಅಲ್ವಾ? ಒಂದು ಹುಳುದ ತರ ಕಾಣಿಸ್ತಾ ಇತ್ತು. ದಟ್ ಈಸ್ ವಾಟ್ ದ ಬಾಡಿ ಅಪಿಯರ್ಸ್ ಟು ಬಿ ವರ್ಮ್ ಲೈಕ್. ಎಕಾರ್ನ್ ವರ್ಮ್ಸ್ ಅಂತ ಈ ಬರ್ತಕ್ಕಂಥ ವರ್ಮ್ಸ್ ಅನ್ನ ಕರಿತೀವಿ, ಎಕಾರ್ನ್ ವರ್ಮ್. ವಿಲ್ ಸಿ ದಟ್.
ಮಕ್ಕಳೇ, next we're going to have a talk about one of the key character in our phylum Hemichordata. You know what? ಈ ಕಾಲರ್ ರೀಜನ್ ಅಲ್ಲಿ ಮಕ್ಕಳೇ, they have a structure which is similar to like a notochord. ಏನಿದು notochord? ನಾನು ಹೇಳಿದ್ನಲ್ಲ ಇಲ್ಲಿ ರಾಡ್ ಲೈಕ್ ಸ್ಟ್ರಕ್ಚರ್. ಮಕ್ಕಳೇ, ಈ ರಾಡ್ ಲೈಕ್ ಸ್ಟ್ರಕ್ಚರ್ನ ನಾವು ನೋಟೋಕಾರ್ಡ್ ಅಂತ ಕರಿತೀವಿ. ಎಲ್ಲಿರುತ್ತಿದ್ದು? ಕಾರ್ಡೇಟಾದಲ್ಲಿ ಇರುತ್ತೆ. ಹೆಮಿಕಾರ್ಡೇಟಾದಲ್ಲಿ ನೋಟೋಕಾರ್ಡ್ ಇದೆಯಾ? ನೋ, ದೇ ಡೋಂಟ್ ಹ್ಯಾವ್ ಅ ನೋಟೋಕಾರ್ಡ್. ನೋಟೋಕಾರ್ಡ್ ಇಲ್ಲ, ಬಟ್ ಆದರೆ ಸಿಮಿಲರ್ ಟು ನೋಟೋಕಾರ್ಡ್ ಸಮಥಿಂಗ್ ಇಸ್ ದೇರ್. ನೋಟೋಕಾರ್ಡ್ ಇಲ್ಲ, ನೋಟೋಕಾರ್ಡ್ ರೀತಿಯ ಸ್ಟ್ರಕ್ಚರ್ ಇದೆ, ವಿಚ್ ಇಸ್ ಕಾಲ್ಡ್ ಆಸ್ ಅ ಸ್ಟೋಮೋಕಾರ್ಡ್. My friends, remember, stomachord is a notochord-like structure which are a rudimentary structure present in the collar region. ಈ ಕಾಲರ್ ರೀಜನ್ ಅಲ್ಲಿ ವಿ ಗೋಣ ಸಿ ಅ ರೂಡಿಮೆಂಟರಿ ಅಂತಂದ್ರೆ ಇಟ್ ಈಸ್ ಪ್ರೆಸೆಂಟ್ ಬಟ್ ಇಟ್ ಇಸ್ ನಾಟ್ ಫಂಕ್ಷನಲ್. ಅದನ್ನು ನಾವು ರೂಡಿಮೆಂಟರಿ ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್, ಸ್ಟೋಮೋಕಾರ್ಡ್, ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳೇ. ಇನ್ನೊಮ್ಮೆ ಹೇಳ್ತೇನೆ, ಕೇಳ್ಕೊಳ್ಳಿ. ದೇ ಹ್ಯಾವ್ ನೋಟೋಕಾರ್ಡ್? ನೋ, ದೇ ಡೋಂಟ್ ಹ್ಯಾವ್ ನೋಟೋಕಾರ್ಡ್. ಡು ದೇ ಹ್ಯಾವ್ ನೋಟೋಕಾರ್ಡ್ ಅಂದ್ರೆ ಹೇಳ್ತೀವಿ? ಇಲ್ಲ, ಅವ್ರಿಗೆ ನೋಟೋಕಾರ್ಡ್ ಇಲ್ಲ. ಯಾರಿಗೆ? ಹೆಮಿಕಾರ್ಡೇಟಾಗಿ ನೋಟೋಕಾರ್ಡ್ ಇಲ್ಲ. ಹಾಗಿದ್ರೆ ದೇ ಹ್ಯಾವ್ ಅ ನೋಟೋಕಾರ್ಡ್ ಲೈಕ್ ಸ್ಟ್ರಕ್ಚರ್. ನೋಟೋಕಾರ್ಡ್ ಇಲ್ಲ, ನೋಟೋಕಾರ್ಡ್ ರೀತಿಯ ಸ್ಟ್ರಕ್ಚರ್ ಇದೆ, ಅದನ್ನೇ ನಾವು ಸ್ಟೋಮೋಕಾರ್ಡ್ ಅಂತ ಕರಿತೀವಿ. ಎಲ್ಲಿರುತ್ತೆ? ಕಾಲರ್ ರೀಜನ್ ಅಲ್ಲಿ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ನಾವು ರಿಮೆಂಬರ್ ದಿಸ್ ಸ್ಟೋಮೋಕಾರ್ಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಬಕಲ್ ಡೈವರ್ಟಿಕ್ಯುಲಮ್. ಇವ್ರನ್ನ ನಾವು ಬಕಲ್ ಡೈವರ್ಟಿಕ್ಯುಲಮ್ ಅಂತ ಕೂಡ ಕರಿತೀವಿ. ಅಂಡರ್ಸ್ಟುಡ್? And this buccal diverticulum or stomachord is developed from the ectoderm. So ಅದಕ್ಕೆ ectodermal origin. ಮಕ್ಕಳೇ, ಇಲ್ಲಿ respiratory system has a 1 to several pairs of pharyngeal gill slits. ನೋಡಿ, ಇದು ಆಕ್ಚುಯಲ್ ಕಾರ್ಡೇಟ್ ನ ಕ್ಯಾರೆಕ್ಟರ್. ನೋಡಿ, ಕಾರ್ಡೇಟ್ಸ್ ಅಲ್ಲೂ ಕೂಡ ಈ ಕ್ಯಾರೆಕ್ಟರ್ ನ ನೋಡ್ತೀವಿ. ಸೊ ಅದಕ್ಕೆ ನಾನು ಬರೀತೇನೆ ಇಲ್ಲಿ, ಇಟ್ ಈಸ್ ಅ ಕಾರ್ಡೇಟ್ ಕ್ಯಾರೆಕ್ಟರ್. ನೋಡಿ, ಹಾಫ್ ಆಫ್ ಅ ಕಾರ್ಡೇಟ್ ಲೈಕ್ ಕ್ಯಾರೆಕ್ಟರ್ ವಿ ಆರ್ ವಿಟ್ನೆಸಿಂಗ್ ಹಿಯರ್. ನೆನ್ಪಿಟ್ಕೊಳ್ಳಿ, 1 to several pairs of pharyngeal gill slits are present in the hemichordate which helps in respiration. ಅದೇ pharyngeal gill slits ಗಳು ಮಕ್ಕಳೇ ನಮ್ಮ ಕಾರ್ಡೇಟ್ಸ್ ನಲ್ಲಿ ಕೂಡ ಇರುತ್ತೆ. Now we are understanding why they are called hemichordates. ತದನಂತರ we're going to have a talk about the circulatory system. It is simple open type of circulatory system is present, and excretion going to occur with the help of a structure called proboscis gland ಅಂತಕ್ಕಂಥ ಸ್ಟ್ರಕ್ಚರ್ ಇಂದ ಆಗುತ್ತೆ. ನೆಕ್ಸ್ಟ್ ವಿ ವಿಲ್ ಹ್ಯಾವ್ ಅ ರಿಪ್ರೊಡಕ್ಷನ್. ಇಲ್ಲಿ ಆರ್ಗಾನಿಸಮ್ಸ್ ಮಕ್ಕಳೇ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ತೋರಿಸ್ತದೆ. ಓಕೆ, ಅಂಡ್ ದೇ ಆರ್ ಯುನಿಸೆಕ್ಷುವಲ್, ಡೈಯೇಷಿಯಸ್ ಇರ್ತಾರೆ. ಮೇಲ್ ಸೆಪರೇಟ್ ಇರುತ್ತೆ, ಫಿಮೇಲ್ ಸೆಪರೇಟ್ ಇರುತ್ತೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಫರ್ಟಿಲೈಸೇಷನ್ ಹೊರಗಡೆ ಆಗುತ್ತೆ. ಎಸ್, ಔಟ್ಸೈಡ್ ದ ಬಾಡಿ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಫ್ರೀ ಸ್ವಿಮ್ಮಿಂಗ್ ಲಾರ್ವ್ ಆಗಿದೆ, ಅದಕ್ಕೆ ನಾವು ಅವರನ್ನ ವಾಟ್ ಯು ಕಾಲ್ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಎರಡು ಎಕ್ಸಾಂಪಲ್ ಜ್ಞಾಪಕ ಇಟ್ಕೊಳ್ಬೇಕು ಮಕ್ಕಳೇ. ಇಲ್ಲಿ ಒಂದನ್ನ ಬೆಲನೋಗ್ಲಾಸಸ್ ಅಂತ ಕರಿತೀವಿ, ಇವರನ್ನ ನಾವು ಎಕಾರ್ನ್ ವರ್ಮ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದ ಪಿಕ್ಚರ್ ಹೌ ದ ಬೆಲನೋಗ್ಲಾಸಸ್ ಅಪಿಯರ್ಸ್ ಟು ಬಿ. ಅದೇ ರೀತಿ ವಿ ಹ್ಯಾವ್ ಒನ್ ಮೋರ್ ದಟ್ ಇಸ್ ಕಾಲ್ಡ್ ಸ್ಯಾಕೋಗ್ಲಾಸಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಮೋರ್ ಹೆಮಿಕಾರ್ಡೇಟ್ ಮಕ್ಕಳೇ. ಇಲ್ಲಿಗೆ ಹೆಮಿಕಾರ್ಡೇಟ್ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಅರ್ಥ ಮಾಡ್ಕೊಂಡ್ವಿ. ಕ್ವಿಕ್ ಆಗಿ ಹೆಮಿಕಾರ್ಡೇಟಾವನ್ನ ರಿಕ್ಯಾಪ್ ಮಾಡೋಣ ಮಕ್ಕಳೇ. ವಾಟ್ ಇಸ್ ಅ ಹೆಮಿಕಾರ್ಡೇಟಾ? ಅ ಫೈಲಮ್ ವಿಚ್ ಹ್ಯಾವ್ half of a character like a chordate. Understood? ಅವರನ್ನ ಹೆಮಿಕಾರ್ಡೇಟ್ಸ್ ಅಂತ ಕರಿತೀವಿ. What is that chordate like character? They have a notochord like structure which is called a stomochord. Earlier it was a subphylum under the phylum Chordata, but now it is separate phylum. ನೆನ್ಪಿಟ್ಕೋಬೇಕು, exclusively marine ಇರ್ತಾರೆ. Understood? Boss CT is the fundamental code for them. ನೆನ್ಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ತದನಂತರ understand cautiously, body is divided into 3 regions. Proboscis, collar, trunk ಇರುತ್ತೆ, ಯಾವುದೇ ರೀತಿ ಸೆಗ್ಮೆಂಟೇಷನ್ ಇರಲ್ಲ, ವರ್ಮ್ ರೀತಿ ಇರ್ತಾರೆ. ತದನಂತರ we got a notochord like structure that is stomachord which is also called buccal diverticulum. ectodermal origin ಇರ್ತದೆ. ಮಕ್ಕಳು ಜ್ಞಾಪಕ ಇಟ್ಕೊಳ್ಳಿ, they have a pharyngeal gill slits which will be helping for them for respiration. ಒಂದರಿಂದ several pairs ತನಕ ಇರುತ್ತೆ. ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್, ಪ್ರೊಬೋಸಸ್ ಗ್ಲ್ಯಾಂಡ್ ಎಕ್ಸ್ಕ್ರೀಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ಎಕ್ಸಿಬಿಟ್ ಮಾಡ್ತಾರೆ. ದೇ ಗೋಣ ಶೋಕೇಸ್ ಇಂಡೈರೆಕ್ಟ್ ಡೆವಲಪ್ಮೆಂಟ್, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ನೆನ್ಪಿಟ್ಕೊಳ್ಳಿ, ಎರಡು ಎಕ್ಸಾಂಪಲ್ಸ್ ಇದೆ, ಒಂದು ಬೆಲನೋಗ್ಲಾಸಸ್ ಮತ್ತೊಂದು ಸ್ಯಾಕೋಗ್ಲಾಸಸ್. ಇಲ್ಲಿಗೆ ವಿ ಹ್ಯಾವ್ ಡನ್ ವಿತ್ ದ ಫೈಲಮ್ ಹೆಮಿಕಾರ್ಡೇಟಾ. ಹಾಗಿದ್ರೆ ಉಳಿದಿರೋ ಓನ್ಲಿ ಒನ್ ಫೈಲಮ್ ಯಾವುದು ಅಂತಂದ್ರೆ ಕಾರ್ಡೇಟಾ. ಲೆಟ್ಸ್ ಲುಕ್ ಇನ್ ಟು ದ ಕಾರ್ಡೇಟ್ in the next video.